ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಒಂದು ಮೇಕಪ್ ಆರ್ಡರು ಬುಕ್ ಆಗಿತ್ತು. ಸೊ ನನ್ನ ಫ್ರೆಂಡು ಸಾಯಂಕಾಲ ಒಂದು 10:30ಲಿ ಕನ್ಫರ್ಮ್ ಮಾಡಿದ್ದು. ಆ್ಯಕ್ಚುಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವಳಿಗೂ ಆರ್ಡರ್ ಬಂದಿದ್ದು. ಅದು ನಾವು 3 o'clockಗೆ ಬಿಡಬೇಕಾಗಿತ್ತು ಮಾರ್ನಿಂಗು. ಸೊ ನನ್ನ ಫೋನ್ ಸೈಲೆಂಟ್ ಆಗಿರೋದ್ರಿಂದ ಅವಳು ಮನೆ ಹತ್ರ ಬಂದು ಕಾಲ್ ಮಾಡಿದ್ಲು. ಆಲ್ರೆಡಿ ಟೈಮ್ 3:30 ಆಗಿತ್ತು. ಫ್ರೆಶ್ ಅಪ್ ಆಗೋದಕ್ಕೆ ಟೈಮ್ ಇರಲಿಲ್ಲ. ಸೊ ಬ್ರಷ್ ಮಾಡಿ ಫೇಸ್ ವಾಶ್ ಮಾಡಿ ನಾನು ಮನೆಯಿಂದ ಹೊರಟೆ. ಸೊ ಅವಳು ಆಗಲೇ 5 ಮಿನಿಟ್ಸು ರೋಡಲ್ಲಿ ವೆಯ್ಟ್ ಮಾಡ್ತಾಯಿದ್ಲು. ಪಾಪ ಅವಳು 10 ಟೈಮ್ಸ್ ಕಾಲ್ ಮಾಡಿದ್ದಾಳೆ. ಬಟ್ ನನ್ನ ಮೊಬೈಲ್ ನನಗೆ ರಿಂಗ್ ಟ್ಯೂನ್ ಕೇಳಿಸ್ಲಿಲ್ಲ. ಸೊ ನಂದೇ ಒಂದು 20 ಮಿನಿಟ್ಸ್ ಲೇಟ್ ಆಯಿತು. ನಾವು 3 o'clockಗೆ ಮನೆ ಬಿಡೋಣ ಅಂತ ಅಂದ್ಕೊಂಡಿದ್ವಿ. ಸೊ ಒಂದು 20 ಮಿನಿಟ್ಸ್ ಹಾಗೆ ಹೀಗೆ ನನ್ನಿಂದನೇ ಲೇಟ್ ಆಯಿತು. ಅವಳು 2 ವೀಲರಲ್ಲಿ ನಮ್ಮ ಮನೆ ಹತ್ರ ಬಂದಳು. ಸೊ ಪ್ಲ್ಯಾನಿಂಗ್ ಏನಾಯ್ತಂದರೆ, 2 ವೀಲರಲ್ಲಿ ಹೋಗೋದು ಬೇಡ ಈ ಟೈಮಲ್ಲಿ, ಸೊ ಕಾರಲ್ಲೇ ಹೋಗೋಣ ಇಬ್ರೂ ಅಂತ ಹೇಳಿದ್ದಕ್ಕೆ, ಸೊ ಹೇಗಿದ್ರೂ ನನಗೆ ಡ್ರೈವಿಂಗ್ ಬರುತ್ತಲ್ಲ ಅಂತ ಹೇಳಿ ಒಪ್ಕೊಂಡೆ ನಾನು. ಸೊ ಆ್ಯಕ್ಚುಲಿ ನಾವು 10-11 o'clockಗೆ ಕ್ಲೈಂಟ್ ಮನೆಗೆ ಹೋಗಿದ್ದು, ಅಲ್ಲೇ ಮಲಗಿದ್ದು, ಮಾರ್ನಿಂಗು ಬೇಗ ಮೇಕಪ್ ಮುಗಿಸೋಣ ಅನ್ನೋ ಪ್ಲ್ಯಾನ್ ಇತ್ತು. ಬಟ್ ನಮಗೆ ಕ್ಲೈಂಟ್ ಮನೆ ತುಂಬ ಹತ್ರ ಇರೋದ್ರಿಂದ ನಾವು ನೈಟು ಹೋಗೋದಕ್ಕೆ ಹೋಗಲಿಲ್ಲ. ನಮ್ಮ ಮನೆಯಿಂದ ಬಿಟ್ಟರೆ 10 ಮಿನಿಟ್ಸ್ಗೆ ರೀಚ್ ಆಗ್ಬೋದು. ಮತ್ತು ಹೊಸ ಜಾಗ, ಮಲಗೋದಕ್ಕೂ ಆಗೋಲ್ಲ. ಅಟ್ಲೀಸ್ಟ್ 2 ಅವರ್ಸ್ ಮನೇಲಾದರೂ ನಿದ್ದೆ ಮಾಡ್ಬೋದು ಅನ್ನೋ ಕಾನ್ಸೆಪ್ಟಲ್ಲಿ ಅದನ್ನು ನಾವು ಕ್ಯಾನ್ಸಲ್ ಮಾಡ್ಕೊಂಡ್ವಿ. ಬಟ್ ಎಲ್ಲ ಟೈಮಲ್ಲೂ ನಾವು ಅರ್ಲಿ ಮಾರ್ನಿಂಗೇ ಮನೆ ಬಿಡ್ತೀವಿ ಅಂತಂದರೆ ನಾವು ಮೇಕಪ್ ಆರ್ಡರ್ಸ್ನ ಬೇಗ ಮುಗಿಸೋದು ಕಷ್ಟ ಆಗುತ್ತೆ. ನಮ್ಗೆ ಎಷ್ಟೇ ಟೈಮ್ ಇದ್ದರೂ ಕೂಡ ಮೇಕಪ್ ಮಾಡುವಾಗ ನಮಗೆ ಅದು ಸಾಕಾಗೋದಿಲ್ಲ. ಸೊ ನಾವು ಎಷ್ಟು ಬೇಗ ಮನೆ ಬಿಡ್ತೀವಿ ಅಷ್ಟು ಬೇಗ ನಾವು ಕ್ಲೈಂಟ್ಗೆ ಬೇಗ ಮೇಕಪ್ ಮುಗಿಸ್ಬೋದು. ಬಟ್ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಕೆಲವೊಂದು ಫೀಲ್ಡಲ್ಲಿ ನಮಗೆ ಟೈಮಿಂಗ್ಸ್ ಇರೋದಿಲ್ಲ. ನಾವು ಡೇಲೇ ಹೋಗಿ ವರ್ಕ್ ಮಾಡ್ತೀವಿ ಅಂತಂದರೆ ಅದು ಆಗೋದಿಲ್ಲ. ಎಷ್ಟೋ ಸಾರಿ ನಾವು ನೈಟು ಮನೆ ಬಿಟ್ಟು ಅಲ್ಲೇ ಸ್ಟೇ ಆಗಿದ್ದು ಮಾರ್ನಿಂಗ್ ಟೈಮಲ್ಲಿ ಮನೆ ಸೇರೋ ಥರ ಇರುತ್ತೆ. ಕೆಲವ್ರಿಗೆ ಇದು ಹೇಗೆ ಏನು ಅನ್ನೋದೇ ಗೊತ್ತಿರೋದಿಲ್ಲ. ನಮ್ಮ ಆರ್ಡರ್ಸ್ ಹೇಗಿರುತ್ತೆ, ನಾವು ಯಾವ ಟೈಮ್ ಮನೆ ಬಿಡಬೇಕಂತ. ರಿಲೇಟಿವ್ಸ್ ಆಗಲಿ, ಫ್ರೆಂಡ್ಸ್ ಆಗಲಿ, ಅಕ್ಕಪಕ್ಕದ ಜನ ಆಗಲಿ, ಏನು ಈ ಟೈಮಲ್ಲಿ ಮನೆ ಬಿಡ್ತಾಳೆ, ಬೆಳಗ್ಗೆ ಟೈಮಲ್ಲಿ ಮನೆಗೆ ಬರ್ತಾಳೆ ಅನ್ನೋ ಥರ ತುಂಬ ಜನ ಮಾತಾಡ್ಕೋತಾರೆ. ಸೊ ನಾವು ಇರೋದೇ ಆ ಫೀಲ್ಡ್ ಇರೋದ್ರಿಂದ ನಾವು ಯಾರಿಗೂ ನಾವು ಪ್ರೂವ್ ಮಾಡಬೇಕಾಗಿಲ್ಲ ಈ ಟೈಮ್ಗೆ ಹೋಗ್ತೀವಿ, ಈ ಟೈಮ್ಗೆ ಬರ್ತೀವಿ ಅಂತ. ಸೊ ನೀವು ಏನೇ ಅಂದ್ಕೊಂಡ್ರು, ಒಳ್ಳೇದು ಅಂದ್ಕೊಂಡ್ರು, ಕೆಟ್ಟದ್ದು ಅಂದ್ಕೊಂಡ್ರು ಅದು ನಿಮಗೆ ಬಿಟ್ಟಿದ್ದು. ಅದನ್ನೆಲ್ಲ ನಿಮಗೆ ಪ್ರೂವ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಯಾರು ಏನೇ ಅಂದ್ಕೊಂಡ್ರೂ ಪರವಾಗಿಲ್ಲ, ನಾವು ದುಡಿಬೇಕು, ನಾವೇ ತಿನ್ನಬೇಕು. ಯಾರು ಒಂದು ತಿಂಗಳು ಮನೆ ಬಾಡಿಗೆ ಆಗಲಿ, ರೇಷನ್ ಆಗಲಿ ಯಾರೂ ತಂದು ಕೊಡೋದಿಲ್ಲ. ಮಾತಾಡೋದಕ್ಕೆ 1000 ಜನ ಬರ್ತಾರೆ, ಆದರೆ ನಮ್ಮ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ನಮ್ಮ ಸಹಾಯ ಮಾಡೋರು ಕೂಡ ಒಬ್ಬರು ಇರೋದಿಲ್ಲ. ಮಾತಾಡೋರೆಲ್ಲ ಮಾತಾಡ್ಕೊಂಡೇ ಇರಲಿ, ನಾವು ನಮ್ಮ ಕೆಲಸ ಏನಿದೆ ಇದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿ ಮುಂದೆ ಬರೋಣ. ಫೈನಲಿ 4 o'clock ಒಳಗಡೆ ಕ್ಲೈಂಟ್ ಮನೆ ರೀಚ್ ಆದ್ವಿ. ಎಲ್ರಿಗೂ ಕೂಡ ಮೇಕಪ್ ಕಂಪ್ಲೀಟ್ ಆಯಿತು. ನನ್ನ ಫ್ರೆಂಡ್ಗೆ ಬುಕ್ ಆಗಿದ್ದೆ ಎಲ್ಲ ನಾನ್ ಬ್ರೈಡಲ್ಸ್ ಆದರೂ ಕೂಡ ಅವ್ರಿಗೂ ಕೂಡ ನಾವು ಬ್ರೈಡಲ್ಗೆ ಮಾಡೋ ಥರನೇ ಮೇಕಪ್ ಮಾಡಬೇಕಾಗುತ್ತೆ. ಏನು ಸ್ವಲ್ಪ ವ್ಯತ್ಯಾಸ ಇರುತ್ತಷ್ಟೇ. ಟೈಮಿಂಗ್ ಸೇಮೇ ಇರುತ್ತೆ. ಅವ್ರು ಯಾವ ಥರ ಹೇರ್ ಸ್ಟೈಲ್ ಕೇಳ್ತಾರೆ, ಯಾವ ಥರ ಮೇಕಪ್ ಕೇಳ್ತಾರೆ, ನಾವು ಅದೇ ರೀತಿ ಮಾಡಬೇಕಾಗುತ್ತೆ. ನಾನ್ ಬ್ರೈಡ್ ಅಂತ ಹೇಳಿ ಬೇಗ ಏನು ವರ್ಕ್ ಮುಗಿಯೋದಿಲ್ಲ. ಯಡಿಯೂರಲ್ಲಿ ಮದುವೆ ಇರೋದ್ರಿಂದ ಹುಡುಗನ ತಾಯಿ ಮತ್ತು ಅವರ ಸಿಸ್ಟರ್ಸ್ ಎಲ್ಲ ಇಲ್ಲೇ ಮೇಕಪ್ ಮಾಡಿಸ್ಕೊಂಡು ಅವರು ಹೊರಟರು ಚೌಟ್ರಿಗೆ. ಫೈನಲಿ ಮೇಕಪ್ ಎಲ್ಲ ಮುಗಿಸಿ ನಾನು ಮನೆಗೆ ರಿಟರ್ನ್ ಆಗಿದೆ. ಬಟ್ ಒಂದೇನಪ್ಪ ಅಂದರೆ, ನಾನು ನನ್ನ ಫ್ರೆಂಡ್ ವರ್ಕ್ಗೆ ನಾನೇ ಡ್ರೈವ್ ಮಾಡಿಕೊಂಡು ನನ್ನ ಗಾಡಿ ತೊಗೊಂಡೋಗೋ ಅವಶ್ಯಕತೆ ಇರಲಿಲ್ಲ. ಕೆಲಸ ಯಾವುದೇ ಇರಲಿ, ನಾವು ಖುಷಿಯಿಂದ, ಪ್ರೀತಿಯಿಂದ ನಮ್ಮ ಕೆಲಸನೇ ಅಂದ್ಕೊಂಡು ಮಾಡಿದ್ರೇ ನಮಗೆ ಮುಂದೆ ಲೈಫಲ್ಲಿ ಅಚೀವ್ ಮಾಡೋದಕ್ಕಾಗೋದು. ಅವ್ರ ಕೆಲಸ ನಮ್ಮ ಕೆಲಸ ಅಂತ ಭೇದ ಭಾವ ಮಾಡಿದ್ರೆ ನಾವು ಯಾವ ಕೆಲಸನೂ ಕೂಡ ಕಂಪ್ಲೀಟ್ ಮಾಡೋದಕ್ಕಾಗೋದಿಲ್ಲ. ಯಾವುದೇ ಕೆಲಸ ಆದ್ರೂ ಅಡ್ಜಸ್ಟ್ಮೆಂಟ್ ಅನ್ನೋದೊಂದಿರಬೇಕು. ನಾವು ಅರ್ಥ ಮಾಡ್ಕೋಬೇಕು ಆ ಪರಿಸ್ಥಿತಿನ. ಆವಾಗಷ್ಟೇ ನಾವು ಆ ವರ್ಕ್ ಮಾಡೋದಕ್ಕೆ ಸಾಧ್ಯ. ನಾನು ಕ್ಯಾನ್ಸಲ್ ಮಾಡ್ಕೋಬೋದಿತ್ತು, ಓನ್ ಆರ್ಡರ್ ಅವಳದು. ಸೊ ನಾನು ಯಾಕೆ ಅಷ್ಟು ಎಫರ್ಟ್ ಆಗಬೇಕು 3 o'clockಗೆ ಎದ್ದು, ಹೆಂಗಿದ್ರು ನನಗೆ ಕೊಡೋದು ಕಡಿಮೆ ಅಮೌಂಟ್ ಅಂತ ಹೇಳಿ. ನಾನು ಯಾವತ್ತೂ ನಾವು ದುಡ್ಡಿಗೆ ಲೆಕ್ಕ ಮಾಡಬಾರ್ದು. ನಾವು ಮಾಡೋ ಕೆಲಸನ ಕರೆಕ್ಟಾಗಿ ಮಾಡಿದ್ರೆ ದೇವರು ಎಲ್ಲಾದರೂ ಒಂದು ಕಡೆ ನಮಗೆ ಕೊಟ್ಟೇ ಕೊಡ್ತಾನೆ. ಯಾವುದೇ ಕೆಲಸ ಆದ್ರೂ ನಾವು ನಿಯತ್ತಿಂದ ಮಾಡಿದ್ರೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಬಟ್ ಕೊಲೆ ಮಾಡಬಾರ್ದು, ಒಬ್ಬರು ಮೋಸ ಮಾಡಬಾರ್ದು, ಒಬ್ರ ಹತ್ರ ಕಿತ್ಕೊಂಡು ತಿನ್ನಬಾರ್ದು. ಇಷ್ಟೇ ಕಾನ್ಸೆಪ್ಟು. ನಾವೇನೇ ಕೆಲಸ ಮಾಡಿದ್ರೂ ಆ ಕೆಲಸದಿಂದ ಇನ್ನೊಬ್ರಿಗೆ ತೊಂದರೆ ಆಗಲ್ಲ, ಒಬ್ರಿಗೆ ನೋವಾಗಲ್ಲ ಅಂದರೆ ಅದು ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ. ಕೆಲಸ ಯಾವುದೇ ಇರಲಿ, ನಮ್ಮ ಎಫರ್ಟ್ ಇಲ್ಲದೇ ಯಾವುದೂ ಕೂಡ ಈಸಿ ಅಲ್ಲ. ಯಾರೂ ಕೂಡ ನಾವು ಕೂತಿರೋ ಜಾಗಕ್ಕೆ ನಾವು ಲಕ್ಷ ದುಡಿತೀವಿ ಅಂದರೆ ಆಗಲ್ಲ. ನಾವು ಮನೆ ಬಿಟ್ಟು, ಫ್ಯಾಮಿಲಿ ಬಿಟ್ಟು ಆಚೆ ಹೋದ್ರೇ ದುಡಿಯೋಕ್ಕಾಗೋದು.